ಪುನೀತ್ ದಯವಿಟ್ಟು ಬಲರಾಮ ದಿನಗಳು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಹೇಳೋ. ಅಲ್ಲ ಸೆಂಟ್ರ್ ಇದೆ. ಎಲ್ರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು. ಬಲರಾಮನ ದಿನಗಳ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಪ್ರಥಮ ಹೇಳಿದ್ರೆ ಕಾಲೇಜ್ ಕ್ಯಾಂಪಸ್ ಕಡೆ ಇದ್ದೀನಿ ನಾನೆಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಫಸ್ಟ್ ನಾವು ನನ್ನ ಏಜಲ್ಲಿ ನಾನು ಆ ದಿನಗಳ ಸಿನಿಮಾ ನೋಡಿದಾಗ ಈ ತರ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆರಲ್ಲ 16 ಆಗಿತ್ತು. ಸೊ ಆ ಕನಸು ಈಗ ಈ ಬಲರಾಮನ ದಿನಗಳಲ್ಲಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ರೀತಿ ಬಲರಾಮನ ದಿನಗಳಿಗೆ 4 ಪಿಲ್ಲರ್ಗಳಿದೆ. ಒಂದು ಪ್ರಥಮ ಶ್ರೇಯಸ್ ಸರ್, ಚೈತನ್ಯ ಸರ್ ಮತ್ತೆ ವಿನೋದಣ್ಣ. ಇಲ್ಲಿ ಕಾಣದ ಇನ್ನೊಂದು ಪಿಲ್ಲರ್ ಅಂದ್ರೆ ನಿಶಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಅವರು ಹಿಂದೆಗಡೆಯಿಂದ ತುಂಬಾ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಮತ್ತೆ ದೊಡ್ಡ ಕ್ರೂ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಯಾರ ಬಗ್ಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಫೆಬ್ರವರಿಗೆ ಬರ್ತಾ ಇದ್ದೀವಿ. ಆರೈಸಿ ಅರಸಿ ಅದ್ಭುತವಾದ ಸಿನಿಮಾ ಅಂತೆ. ಏನಕ್ಕೆ ಅಂತ ಕೇಳಿ ಅದನ್ನ ನಾನು ಹೇಳ್ತೀನಿ. ಈ ಕಣ್ಣಾರ ನೋಡಿರೋ ನಾನು ನೋಡಿಲ್ಲ. ಸಪರೇಟ್ ಬೈಕ್ಸ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೀರೋಯಿನ್ ನೋಡಕ್ ಹೋಗಿ ಫ್ರಾಕ್ಚರ್ ಆಯ್ತಂತೆ. ಅದು ಸತ್ಯನೇ. ಅದು ಆತರ ಎಗ್ರಕ್ಕೆ ಹೋಗಿಲ್ಲ. ನಾನು ಫೋನಲ್ಲಿದ್ದೆ. ಜೊತೆ ಮಾತಾಡ್ಕೊಂಡು ಫೋನಲ್ಲಿ ಬಂದೆ. ನಮ್ಮ ಎದುರುಗಡೆ ಇವ್ರು ಕ್ಯಾರವಾನ್ ಇತ್ತು. ಡೋರ್ ಓಪನ್ ಮಾಡಿದ್ರೆ ಇವ್ರು ಏಂಜಲ್ ಸರ್ ಹಿಂಗ್ ಹೋಗ್ತಾ ಇದ್ರು. ಮಾತಾಡ್ಕೊಂಡು ಸ್ಟೆಪ್ ಮಿಸ್ ಆಯ್ತು. ಆಯ್ತು. ನಿಶಾ ಮೇಡಮ್ ಅವರೇ ಇತ್ತು ಎಲ್ಲ ಆಪರೇಷನ್. ಥ್ಯಾಂಕ್ ಯು. ಬೇರೆ ಏನಿಲ್ಲ. ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಲರಾಮದ ಭಾಗ ನನಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ಸಿನಿಮಾ ನಂತರ ಮಾಡೋದ ಪ್ರಾಜೆಕ್ಟ್ ಗೊತ್ತಿಲ್ಲ ಈ ಸಿನಿಮಾ ಹೇಗೆ ಇದಕ್ಕೆ ನಾನು ಎಂಟರ್ ಆಗೋದಕ್ಕೆ ಒಬ್ಬರು ಮೂಲ ಕಾರಣ ನಮ್ಮ ಅವರು ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಹಾಗಾಗಿ ಕೆಲಸ ಮಾಡಿದ್ದೆ. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಎಂಟ್ರಿ ಆಗಿದ್ದೆ. ಆಡಿಷನ್ ಕೊಟ್ಟಾದ್ಮೇಲೆ ಸರ್ ಕೊಟ್ಟಿದ್ದಾಗಲೇ ಪಾತ್ರ ಮಾಡಿದ್ದೆ. ನನಗೆ ಕ್ಲಾಸ್ಮೇಟ್ ಅಂದ್ರೆ ಅವರೆಲ್ಲ ಹಾಡು ಅದಾದ ನಂತರ ನಾನು ನೋಡಿದ್ದು ಒಳ್ಳೆ ಟೀಮು. ಆ ಪಾಡೋದ ಪ್ರಾಜೆಕ್ಟ್ ಆಗೋದು ತುಂಬಾ ಖುಷಿ ಇದೆ. ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ ನವಗ್ರಹ ಬಂದಾಗ 10th ಸ್ಟ್ಯಾಂಡರ್ಡ್ ತುಂಬಾ ಚಿಕ್ಕ ಹುಡುಗ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಮರಳ ಮೇಲೆಲ್ಲ ಫೈಟ್ ಮಾಡ್ತಾ ಇದ್ದೆ. ಸೊ ಈ ನವಗ್ರಹ ಬಂದಾಗ ದರ್ಶನ್ ಸರ್ ಮತ್ತೆ ವಿನೋದ್ ಸರ್ ಆ ಫೈಟ್ ತುಂಬಾ ಇನ್ಸ್ಪೈರ್ಡ್ ಆಗಿದ್ದೆ. ಅವಾಗ ಪ್ಲಾನ್ ಮಾಡಿ ಅಲ್ಲೇ ನನ್ ಹೊಡಿಬೇಕು ಅಂತ ಆತರ ಏನಿಲ್ಲ. ಸೊ ಅವಾಗ ಒಂದು ಇಲ್ಲ ಇವ್ರ ಜೊತೆ ಪ್ರಾಜೆಕ್ಟ್ ಮಾಡ್ಬೇಕಲ್ಲ. ಆವಾಗಲ್ಲ ಬರ್ತಾ ನಾನು ಆರ್ಟಿಸ್ಟ್ ಆದ್ಮೇಲೆ. ಬಟ್ ಆ ಟೈಮಲ್ಲಿ ನನಗೆ ಇವರು ನೋಡಿದಾಗ ಏನ್ ಫೈಟ್ ಮಾಡ್ತಾರೆ, ಏನ್ ಸನ್ನದ ಮಾಡ್ತಾರೆ. ಅಗೇನ್ ಪ್ರಭಾಕರ್ ಸರ್ ಸಿನಿಮಾಗಳು ನೋಡಿದ್ದೆ. ಇದನ್ನೆಲ್ಲ ನೋಡಿದಾಗ ಫೈನಲಿ ವಿನೋದ್ ಸರ್ ಜೊತೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದ ತಕ್ಷಣ ವೆರಿ ನೆಕ್ಸ್ಟ್ ಸೆಕೆಂಡ್ ನಾನು ಮಾಡ್ತಿದ್ದೀನಿ ಪ್ರಾಜೆಕ್ಟ್ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ನಾನು ಆಲ್ಮೋಸ್ಟ್ ಅಗೇನ್ಸಿದ್ದು ಪಠಾಣ್ ಅಂತ ಒಟ್ಟಿಗೆ 4 ಜನ ಟ್ರಾವೆಲ್ ಮಾಡ್ತೀವಿ. ಕಂಪ್ಲೀಟ್ ಸಿನಿಮಾ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ. ಒಳ್ಳೆ ಭಾಗ್ಯ ಅಂತ.
ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್ ಸರ್. ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ವರ್ಕ್ ಮಾಡುವಾಗ ನಿಮಗೆ ಯಾವ ಥರ ಜಾನರ್ನ ನೀವು ಓಕೆ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಸನದ ಕಡೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಅಂತಾರೆ. ಸೊ ಮೊದಲೇ ಮಾತು ಬಂದು 2020ರಲ್ಲಿ ವಿನೋದ್ ಗೌಡ ಅವರು ಹೇಳ್ದಂಗೆ, ವಿನಯಗೌಡ ಅವರು ಹೇಳ್ದಂಗೆ 2026ರಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಎರಡನೇ ಮಾತು ಇವರು ರಜತ್ ಕೇಳ್ದಂಗೆನೆ ನನಗೆ ನಾನು ಕಲಾಂಗೋತ್ರಿ ಅನ್ನೋ ಒಂದು ಥಿಯೇಟರ್ ಟೀಮಲ್ಲಿದ್ದೆ. ರವಿಶಂಕರ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ವಾಯ್ಸ್ ಬರೋದು ಗಿರೀಶ್ ಕಾರ್ನಾಡ್ ಮಾಡಿ ಶೋ ಮಧ್ಯದಲ್ಲಿ ಅವರ ಎರಡಿಲ್ ಬೆಳೆದಿದ್ದು ನಮ್ಮ ಚೈತನ್ಯ ಸರ್. ನಾನು ಚೈತನ್ಯ ಸರ್ನ ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ ಮೇ ಬಿ 2 ಸಬ್ಸ್ಕ್ರಿಪ್ಷನ್ ಥರ ಎವ್ರಿ ಮಂತ್ ಸರ್ ಯಾವ ಸಿನಿಮಾ ನೆಕ್ಸ್ಟ್, ಯಾವ ಸಿನಿಮಾ ನೆಕ್ಸ್ಟ್, ಯಾವ ಸಿನಿಮಾ ನೆಕ್ಸ್ಟ್. ಫಸ್ಟ್ ಟೈಮು ನಾನು ಶೂಟಿಂಗ್ ಹೋಗೋಕ್ಕೂ 4 ತಿಂಗಳು ಮುಂಚೆನೇ ಸರ್ ನನಗೆ ಆಫೀಸಿಗೆ ಕರೆದು ಫುಲ್ ಕತೆ ಹೇಳಿ ಅದ್ರಲ್ಲಿ ನಿಮ್ಮ ಪಾತ್ರ ಮಾಡಿರ್ತಾರೆ. ಫಸ್ಟ್ ಅವ್ರು ಫೋನ್ ಮಾಡಿದಾಗ ಸರ್ ಬೇಡ ಸರ್, ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅದೇ ಫಸ್ಟ್ ಅಶ್ವಿನ್ ನಾನು ಚೈತನ್ಯ ಮಾತಾಡ್ತಿಲ್ಲ ಬಾರಿ ಫಸ್ಟ್ ಸರ್ ಬಸವೇಶ್ವರಕ್ಕೆ ಅಲ್ಲಿ ಹೋಗಿ ಕೇಳಿದಾಗ ನಾನು ಮತ್ತೆ ಮಾತಾಡಲಿಲ್ಲ. ಯಾಕೆಂದ್ರೆ ಅವರು ನಾನು ಮೊದಲೇ ಹೇಳ್ದಂಗೆ ಗಿರೀಶ್ ಕಾರ್ನಾಡ್ ಅಂತ ದೊಡ್ಡ ಜೊತೆ ಬೆಳೆದಿರೋದು. ಅವ್ರಿಗೆ ಏನು ಹೇಳ್ಕೊಟ್ರು ಪ್ರತಿದಿನೂ ನನಗೂ ಮುಂದೆ ಜಾಸ್ತಿ ಇದ್ದಿದ್ದು ಒಟ್ಟಿಗೆ ಕಾಂಪಿಟೇಷನ್. ದಶರಕ್ಕೆ ಸ್ಕೂಲ್ ಕಲ್ತಿದ್ದು. ಆಮೇಲೆ ನಾನು ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ನಮ್ಮೂರವರು, ಹಾಸನದವರು. ಸೊ ಬಲರಾಮನು ಹಾಸನ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಶ್ರೇಯಸ್ ಅವರು ಪ್ರೊಡ್ಯೂಸರ್ ಅವರು ಅವ್ರು ನಮ್ಮೂರು ರೆಡಿ ಆಗಿದೆ. ಸೊ ಇದು ನಮ್ಮೂರು ನಮ್ಮನೆ ಸಿನಿಮಾ ಅನಿಸ್ತದೆ. ಸೊ ಇದು ಸ್ಪೆಷಲ್ ಲವ್ ಇದೆ. ಇನ್ನು ಆಕ್ಟರ್ಸ್ಗಳು ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೇನೆ, ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಸಿಗ್ತಿದ್ದೀವಿ. ಅವರು ವೈರಲ್ ಸ್ಟಾರು. ಆಮೇಲೆ ವಿನೋದ್ ಸರ್ ಬಗ್ಗೆ ನಾನು ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡ್ಸ್ಬೇಕು. ಯಾವ ಪ್ರತಿ ವರ್ಷ ನೋಡಿದ್ರು 6 ಪ್ಯಾಕ್. ನನ್ಗೆ ಯಾವ ಒಂದಿನಾನು ನಾವು ಹಿಂಗಿಲ್ವಲ್ಲ ಜೀವನದಲ್ಲಿ ಅಂತ ಅನ್ಕೊತಾ ಅಲ್ಲೇ ಗೊತ್ತಾಗುತ್ತೆ ಅವ್ರ ಡೆಡಿಕೇಶನ್. 16 ನಾವು ಜಗ್ಗುದಾದ ಮಾಡಿದಾಗ ಎವ್ರಿ ಟೈಮ್ ನೀವು ನೋಡೋದು ಫಿಟ್ ಅಂಡ್ ಫೈನ್. ಸೊ ಫೈನಲಿ ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ವಿ. ಒಂದು ಸೀನ್ ಅಂತೂ ನಾನು ಪ್ರತಾಪ್ ಹಾಕೊಂಡು ಅದು ಹೇಳಲ್ಲ, ಬೇರೆ ಬೇರೆ ನನಗೆ ಭಯ. ಸ್ಟಾರ್ ಒಬ್ಬರಿಗೆ ನಮ್ಗೆಲ್ಲ ಗೊತ್ತಿಲ್ಲ ಏನು ಅನ್ಕೋತಾರೋ ಏನು ಅಂತ. ಬಟ್ ಅವರು ಇನ್ನೂ ಜ್ವರ ಹೊಡಿಬೇಕು ನೀವು ಅಂದ್ರು. ಅವಾಗ ನಮ್ಗೆ ಧೈರ್ಯ ಬಂದಿತ್ತು, ಕಮ್ಮಿ ಆಯ್ತು. ಸರ್ ನೋಡ್ಕೊಂಡು ಹೊಡೀರಿ ಅಂದ್ರು, ಇವ್ರು ಇನ್ನೂ ಜ್ವರ ಹೊಡೀರಿ ಅಂದ್ರು. ಅವಾಗ ನನಗೂ ಪ್ರತಾಪ್ಗೂ ಸ್ವಲ್ಪ ಧೈರ್ಯ ಬಂತು. ಸೊ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಸೂಪರ್. ವೇಣು ಸರ್ ಸಿನಿಮಾ ಇರ್ಬೋದು, ಮ್ಯಾಮ್ ಜೊತೆ ನಾನು ರಾಜ್ಕುಮಾರ ಎಲ್ಲ ಮಾಡಿದ್ವಿ, ಬಟ್ ಸೀನ್ಸ್ ಇಲ್ಲ. ಸೀನ್ ನಿಮ್ಮದು ಎಲ್ಲ ಸಿನಿಮಾಗಳು ಹಿಟ್ಟೆ, ಇದು ಹಿಟ್ಟೆ. ಸೊ ವೇಣು ಸರ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಇನ್ನೊಂದು ನನ್ನ ಪರ್ಸನಲಿ ಮೋರ್ ಇಂಟ್ರೆಸ್ಟೆಡ್ ಇಂಡಿಯನ್ ಮ್ಯೂಸಿಕ್ನಲ್ಲಿ ಸಂತೋಷ್ ನಾರಾಯಣ್. ಸೊ ಈಗ ಆ್ಯಡೆಡ್ ಒಂಥರ ಈ ಕಾಫಿ ಕೊಟ್ಟು ಮೇಲ್ಗಡೆ ಒಂದು ಫ್ಲೇವರ್ ಕೊಡ್ತಾರೆ. ಸೊ ಸೊ ಹೋಲ್ ಟೀಮ್ ಇಸ್ ಇಲ್ಲಿ ಹೂವಿನಿಂದ ನಾರಸ್ವರ್ಗ ಅನ್ನಂಗೆ ಇಷ್ಟು ಎಲ್ಲ ಜೊತೆ ಕೆಲಸ ಮಾಡಿದಾಗ ನನಗೂ ನನ್ನ ಪಾತ್ರದಲ್ಲೂ ಏನೋ ತಲುಪುತ್ತೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಗೆಲ್ಲುತ್ತೆ, ಗೆಲ್ಲಬೇಕು. ಆಮೇಲೆ ಮ್ಯಾಮ್ ಬಗ್ಗೆ ಸೊ ಅವರು ಚೈತನ್ಯ ಸರ್ ಆದ ತಕ್ಷಣ ನೆಕ್ಸ್ಟ್ ಇವ್ರ ರೂಮ್ಗೆ ಹೋಗಿ ನಾನು ಮಾತಾಡಿದ್ದು. ಯಾಕೆಂದ್ರೆ ನಮಗೆ ನಮ್ಮ ಸಿನಿಮಾಗಳು ಮಾಡ್ತಾ ಇರ್ತೀವಿ, ಹೋಮ್ಲಿ ಫೀಲ್ ಕೊಡಲ್ಲ ಯಾರು. ಅಂದ್ರೆ ಒಂಥರ ಒಂದೊಂದ್ಸರಿ ತುಂಬಾ ಹಾಡಾಗಿರುತ್ತೆ, ಬಟ್ ಐ ಫೆಲ್ಟ್ ರಿಯಲಿ ಒಂದು ನಮ್ದು ಹೋಮ್ ಪ್ರೊಡಕ್ಷನ್ ಆಕ್ಟ್ ಮಾಡ್ದಂಗೆ ಆರ್ಟ್ಲಿ ಹೇಳ್ತಾ ಇದ್ದೀವಿ, ಅದರ ಫೀಲ್ ಆಯ್ತು.